ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಜ್ಯೇಷ್ಠ ಗೌರಿ ಹಾಡನ್ನು ಕೇಳೋಣಂತ ಬರ್ರಿ. ಪಂಕಜನಾಭಗೆ ಶಂಕೇಶಿ ಶರಣೆಂಬೆ, ಪಂಕಜೋದ್ಭವಗೆ ಶರಣೆಂಬೆ, ಪಂಕಜೋದ್ಭವಗೆ ಶರಣೆಂದು ಪೇಳುವೆ, ಅಂಬಿಕೆಗೆ ಕರವ ಮುಗಿವೇನು. ಹಿರಿಯ ಹೆಂಡತಿ ಒಯ್ದು ಮುಳ್ಳು ಬೇಲಿಯಲಿಟ್ಟು, ಸಿರಿವೈದು ಕೊಟ್ಟು ಶ್ರೀಕಾಂತ, ಸಿರಿವೈದು ಕೊಟ್ಟು ಶ್ರೀಕಾಂತೆಂಬರಸೆಯ ಮನೆಯೊಳಗೆ ಇರುತ್ತಿದ್ದ ಅರಸು. ಹೊರಟನೆ ರಾಯತ ಮೃಗದ ಬೇಟೆಯ ನಾಡಿ, ಕೆರೆಯಿಲ್ಲ ಬಾವಿ ಮೊದಲಿಲ್ಲ, ಕೆರೆಯಿಲ್ಲ ಬಾವಿ ಮೊದಲಿಲ್ಲದಿದ್ದರೆ ಬಿಡುವೇನ ಪ್ರಾಣಗಳನೆಂದ. ಹೋಗುವ ದೂತನ ಬೇಗದಲ್ಲಿ ಕರೆದರು, ಕರದಲ್ಲಿ ದಾರ ಕಟ್ಟಿ, ಕರದಲ್ಲಿ ದಾರ ಕಟ್ಟಿ ಕೂಗಣಿ, ಕುರುಳಿಯಲ್ಲಿ ಉದಕ ಕೊಡುವೋರು. ಹಿಂದಕ್ಕೆ ತಿರುಗಿ ನೀ ನೋಡಬೇಡೆನುತ್ತಲಿ, ಹಿಂದಕ್ಕೆ ತಿರುಗಿ ಬಿಸಲಿಗೆ, ಹಿಂದಕ್ಕೆ ತಿರುಗಿ ಬಿಸಲಿಗೆ ಕೂಗಣಿ ಒಡೆದು ನದಿಯಾಗಿ ಹರಿದೀತು. ನದಿಯ ನೀರನೆ ಕುಡಿದು ಕರೆದನು ದೂತನ್ನ, ಕರದಲ್ಲಿ ನೀನು ಕಟ್ಟಿದ್ದ, ಕರದಲ್ಲಿ ನೀನು ಕಟ್ಟಿದ್ದ ದಾರವನು ಇದೇನೆಂದು ಬೆಸಗೊಂಡ. ನಾಗ ಕನ್ನಿಕೆಯರು ಲಕ್ಷ್ಮೀ ದಾರವೆಂದು ಲಕ್ಷಣವುಳ್ಳ ಅರಸಿಗೆ, ಲಕ್ಷಣವುಳ್ಳ ಅರಸಿಗೆ ಕೊಡು ಎಂದು ಕೊಟ್ಟರು ಲಕ್ಷ್ಮೀ ವರಗಳನ್ನು. ಬೇಟೆಯಾಡಿ ರಾಯ ಬಳಲಿ ಮನೆಗೆ ಬಂದ, ಬಂದು ರಾಣೆಯ ತೊಡೆಯ ಮೇಲೆ, ಬಂದು ರಾಣೆಯ ತೊಡೆ ಮೇಲೆ ಮಲಗಲು ದಾರ ಇದೇನೆಂದು ಬೆಸಗೊಂಡ್ಲು. ಕಾಂತೆಯ ಮೇಲೆ ಸುಕಾಂತೆಯ ತಂದಿರಿ, ಕರದಲ್ಲಿ ನೀವು ಕಟ್ಟಿದ್ದ, ಕರದಲ್ಲಿ ನೀವು ಕಟ್ಟಿದ್ದ ದಾರದ ಮೈಮೆಗಳನಗೆ ತಿಳಿದೀತು. ದೃಷ್ಟಿಸಿ ಕಾಂತೆ ತಾಸಿಟ್ಟಿಲಿ ಹರಿದಳು, ಹಿತ್ತಿಲಾಗಿದ್ದ ಪಡವಲ, ಹಿತ್ತಲಾಗಿದ್ದ ಪಡವಲ ಬಳ್ಳಿಯ ಹಂದರದ ಮೇಲೆ ಎಸೆದಾಳು. ಒಣಗಿದ್ದ ಬಳ್ಳಿಯು ಚಿಗಿತು ಫಲವಾಯಿತು, ಅದು ಕಂಡು ರಾಯ ಮನದಲ್ಲಿ, ಅದು ಕಂಡು ರಾಯ ಮನದಲ್ಲಿ ಕ್ಲೇಶ ಪಡುತ್ತಿದ್ದ. ದಿನದ ಪಡಿಗಳಿಗಾಗಿ ಬಂದಳ ದಾಸಿಯು, ಪಡವಲ ಬಳ್ಳಿಯ ಮೇಲಿದ್ದ, ಪಡವಲ ಬಳ್ಳಿಯ ಮೇಲಿದ್ದ ದಾರವನ್ನು ಕಂಡು ಸಂತೋಷ ಪಡುತ್ತಿದ್ಲು. ಕೈಯಲ್ಲಿ ಮುಟ್ಟಿದರೆ ಕಳ್ಳಿ ಎಂದಾರೆಂದು, ಕಾಲಲ್ಲಿ ಮುಟ್ಟಿ ಲಕ್ಷ್ಮೀ ದಾರ, ಕಾಲಲ್ಲಿ ಮುಟ್ಟಿ ಲಕ್ಷ್ಮೀ ದಾರವೆಂದು ಮರದ ಕೊನೆಯಲ್ಲಿ ತೆಗೆದಾಳು. ತೆಗೆದು ದಾರವನು ಉಡಿಯೊಳಗಿಟ್ಟಳು. ದಿನದ ಪಡಿಗಳನ್ನು ಕೇಳಿದರೆ, ದಿನದ ಪಡಿಗಳನ್ನು ಕೇಳಿದರೆ ಚಾರಕರು ರಾಗಿ ಪಡಿ ತಂದು ಕೊಡುವೋರು. ರಾಗಿ ಪಡಿ ತಂದು ಕೊಡುವುದರಾಯ ತಾ ನೋಡಿದ, ನನಗಲ್ಲ ಧರಿಸಿ ನಿಮಗೆಲ್ಲಿ, ನನಗಲ್ಲ ಧರಿಸಿ ನಿಮಗೆಲ್ಲಿ ಎಂದೆನುತ್ತ ರಾಯ ಕೋಪದಲ್ಲಿ ನುಡಿದಾನು. ತರಿಸಿದ ರಾಯ ತಾ ಅಕ್ಕಿ ಗೋಧಿ ಬೆಲ್ಲ ತರಿಸಿ ತುಂಬಿಸಿ ದಾಸಿಗೆ, ತರಿಸಿ ತುಂಬಿಸಿ ದಾಸಿಗೆ ಹೊರಿಸಿ ಮನಿ ತನಕ ಕಳಿಸಿದ. ಒಕ್ಕಲಗಿತ್ತಿಯು ಹೊತ್ತಾಳು ಹೆಡಗಿಯನು, ಮಿತ್ರೆ ಸುಕಾಂತೆ ಮನೆಗಾಗಿ ಬಂದಿನ್ನು ಇಳಿಸವ್ವ ಭತ್ತದ ಹೆಡಗಿಯನು. ಅಂದ ಮಾತಿಗಾಗಿ ನೊಂದಾಗ ಮನದಲ್ಲಿ ಮಂದಿಯ ಒಳಗೆ, ನಗೆಗೇಡು ಮಾಡುವುದು ದಾಸಿ ನಿನಗೀದು ತರವೇನೆ. ಚಿಕ್ಕಂದವಲ್ಲದೆ ತಾಯೇ ನೀ ಕೇಳವ್ವ, ಒಡೆಯರು ಕೊಟ್ಟಂತ ಪಡಿಗಳನ್ನು, ಒಡೆಯರು ಕೊಟ್ಟಂತ ಪಡಿಗಳ ನೋಡೆಂದು ಅಕ್ಕಿ ಗೋಧಿಯನೇ ತೆಗೆದಾಳು. ತೆಗೆದು ದಾರವನು ಹರದಿಗೆ ಕೊಟ್ಟಳು, ಮಿತ್ರೆ ಸುಕಾಂತೆ ದಾರದ, ಮಿತ್ರೆ ಸುಕಾಂತೆ ದಾರದ ತೊಡಕನ್ನು ಬಲ್ಲ ಹಿರಿಯರಿಗೆ ಹರುಯಿದಳು. ಭಾದ್ರಪದ ಶುದ್ಧ ಅಷ್ಟಮಿಯ ದಿನದಲ್ಲಿ ಮುತ್ತೈದೆ ನನಗೆ ದೊರಕ್ಯಾಳು, ಮುತ್ತೈದೆ ನನಗೆ ದೊರಕ್ಯಾಳು, ಇಂದಿನ್ನು ಸೌಭಾಗ್ಯಳೆಂದು ನುಡಿದಾಳು. ಅರಸಿನ ಮನೆಗಾಗಿ ಬಂದಾಳೆ ಮಹಾಲಕ್ಷ್ಮಿ, ವೃದ್ಧ ಮುತ್ತೈದೆ ರೂಪವನೇ, ವೃದ್ಧ ಮುತ್ತೈದೆ ರೂಪವನೇ ತಕ್ಕೊಂಡು ಶ್ರೀಕಾಂತೆಯ ಬಳಿಗೆ ನಡೆತಂದ್ಲು. ಮಾಸಿದ್ದು ಹುಟ್ಟಿದ್ದು ಮೈಲಿಗೆ ತೊಟ್ಟಿದ್ದು, ಸೂಸುವ ಮಾರಿ ಸಿಂಬಳದ, ಸೂಸುವ ಮಾರಿ ಸಿಂಬಳದ ಜೋರಿನ್ನು ಹೇಸಿ ಹೋಗೆಂದು ನುಡಿದಳು. ಅಂದ ಮಾತಿಗಾಗಿ ಕೊಡುವಳೆ ಶಾಪವ, ಹಂದಿಯ ಮಾರಿ ಮಂದಿಯ, ಹಂದಿಯ ಮಾರಿ ಮಂದಿಯ ರೂಪವು ಇಂದು ನಿನ ಭಂಗ ದೃಢವಾಗಲಿ. ನುಡಿದ ಮಾತಿಗಾಗಿ ಕೊಡುವಳೆ ಶಾಪವ, ಮಿತ್ರೆ ಸುಕಾಂತೆ ಮಿಂದ,
ಮಿತ್ರೆ ಸೂಕಾಂತೆ ಮಿಂದ ನೀರೋಳು ಅಂದು ನಿನ ಭಂಗ ದೃಢವಾಗ್ಲಿ. ಹಿರಿಯ ಹೆಂಡತಿ ಮನೆಗೆ ಬಂದಾಳ ಮಹಾಲಕ್ಷ್ಮಿ ವೃದ್ಧ ಮುತ್ತೈದೆ ರೂಪವನೇ. ವೃದ್ಧ ಮುತ್ತೈದೆ ರೂಪವನೇ ತಕ್ಕೊಂಡು ಸೂಕಾಂತಿದ್ದ ಬಳೆಗೆ ನಡೆತಂದ್ಲು. ಹರಸಿ ಮುತ್ತೈದೆಗೆ ಮುದದಿಂದ ಎರೆದಳು 16 ಎಳೆಯ ದಾರವನು. 16 ಎಳೆಯ ದಾರವನೇ ಕಂಟು ಹಾಕಿ ಮುದದಿಂದ ಆರತಿಯ ಬೆಳಗಿದಳು. ಮರುದಿನ ಅಷ್ಟಮಿಲಿ ಮೂಲ ನಕ್ಷತ್ರದಲ್ಲಿ ಒಡನೆ ಮಿಕ್ಕಂತ ಅಷ್ಟಮಿಯ ಶೇಷವನು ಒಡನೆ ಮಹಾಲಕ್ಷ್ಮಿ ಉಣುತ್ತಿದ್ಲು. ಭೋಗುಳ್ಳ ಅರಸೂತನ ರಾಜವನೇ ಕಳಕೊಂಡು ಪಾದಚಾರಿಯಾಗಿ ಪರಮ ಕಷ್ಟದಿಂದ ಭೂಮಿಯಲ್ಲಿ ಕೃತಜ್ಞಗೆ ನೆರಳಿಲ್ಲ. ಭೂಮಂಡಲೇಶನಾದ ಗಂಡನ ಕಾಣದೆ ಬೆಂಡಾಗಿ ರಾಯ ಬಳಲು ತಿಪ್ಪುದು ಕಂಡು ತಂಗಿಗೆ ವಿಶಾಪ ಕೊಟ್ಟಳು ಅಣ್ಣಿಗೇರಿಯಲ್ಲಿ ಅಮೃತ. ಭೂಮಿಯಲ್ಲಿ ಲಕ್ಷ್ಮೀ ದೇವಿಯ ಕಥೆಯ ಮಾಡಿದನು ತಿರುಮಲ ಲಕ್ಷಣ ಉಳ್ಳವರು ಕಿವಿಗೊಟ್ಟು ಕೇಳೇ ಹರಿವಲಿವ.